ನನ್ನ ಹೆಸರು ಡಾಕ್ಟರ್ ರತಿ ಅಂತ, ಕೋಡಿಕಲ್ ನಿವಾಸಿ. ನಾನು ಅರ್ಥಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸ ವೃತ್ತಿಯನ್ನು ಮಾಡ್ತಿದ್ದೆ. ಪ್ರಸ್ತುತ ನಾನು ನಮ್ಮ ಭೂತಾರಾಧನಾ ಒಂದು ವಿಷಯದ ಬಗ್ಗೆ ಕಾಸರಗೋಡು ಮತ್ತು ನಮ್ಮ ಈ ತುಳುನಾಡು ಕರಾವಳಿ ಭಾಗದ ದೈವಗಳ ಕುರಿತಂತ ಒಂದು ಸಂಶೋಧನೆಯಲ್ಲಿ ತೊಡಗಿಕೊಂಡಿರುತ್ತೇನೆ. ಇಲ್ಲ, ಈಗ ಸಂಶೋಧನಾ ವೃತ್ತಿಯನ್ನು ನಾನು ಮಾಡ್ತಾ ಇದ್ದೇನೆ. ಹಂಪಿ ಯೂನಿವರ್ಸಿಟಿ ವಿಶ್ವವಿದ್ಯಾಲಯ ನಮ್ಮ ಯಜಮಾನರಲ್ಲಿ ಪ್ರೊಫೆಸರ್ ಕೆಲಸ ಮಾಡಿದರೆ ಅವರ ಅಂಡರಲ್ಲಿ ನಾವು ಸಂಶೋಧನೆಯನ್ನು ಕೈಗೊಂಡಿದ್ದೇವೆ. ನಾನು ಇಂದು ಮುಖ್ಯವಾಗಿ ಒಂದು ವಿಷಯವನ್ನು ತಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ದಿನಾಂಕ 1/2/2026 ನಮ್ಮ ಇಲ್ಲಿ ಗೋಳೂರಿನ ಜಾರಂದಾಯ ದೈವಸ್ಥಾನದಲ್ಲಿ ನಡೆದಂಥ ಒಂದು ನೇಮೋತ್ಸವ ಸಂದರ್ಭ. ಅಲ್ಲಿ ಮೂಲತಃ ನಾನು ಕಂಬದ ಸಮುದಾಯಕ್ಕೆ ಸೇರಿದವಳು. ಕಂಬದ ಸಮುದಾಯದವರು ಆ ವೃತ್ತಿಯನ್ನು ಮಾಡ್ತಾ ಬರಬೇಕು, ಅದೊಂದು ಕಟ್ಟುಪಾಡು ಅಂತ ಹೇಳಿ ನಡ್ಕೊಂಡು ಬಂದಿರುವಂಥದ್ದು. ಆದರೆ ಮೊನ್ನೆ ನಡೆದ ಒಂದು ವಿಷಯ ಏನಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಸುಬ್ಬಣ್ಣ ಅಂತ ಹೇಳಿ ಸುಬ್ಬಣ್ಣ ಕಂಬದ ಅಂತ ಪದವಿನ ಅಂಗಡಿಯವರು ನಡ್ಕೊಂಡು ಮಾಡ್ತಾ ಬರ್ತಿದ್ರು. ಆಮೇಲೆ ಅದನ್ನೊಂದು 8 ವರ್ಷಗಳಾಗ ಭಾಸ್ಕರ ಪದವಿನ ಅಂಗಡಿ ಆ ಕಂಬದ ಮಾಡ್ಕೊಂಡು ಬರ್ತಿದ್ರು. ಆಮೇಲೆ ಕುಮಾರ ಮೈಲೋಟ್ ಅಂತ ಹೇಳಿ ಅವರೊಂದು 8 ವರ್ಷ ಅಲ್ಲಿ ಸೇವೆ ಸಲ್ಲಿಸಿದ್ರು. ಅದರಲ್ಲಿ ಕಮಿಟಿಯವರಿಗೆ ಯಾವುದೋ ಒಂದು ರೀತಿಯಲ್ಲಿ ಸಮಾಧಾನ ಆಗದ ಕಾರಣ ಅವರು ಈ ಬಾರಿ ಇಲ್ಲಿ ಕೋಸ್ಟಲ್ ಲೈನ್ ಬಿಟ್ಟು ಆ ಕಡೆ ನಾವು ಕೇರಳದಿಂದ ಒಂದು ದೈವ ನರ್ತಕವನ್ನು ಕರ್ತರ್ತವೆ ಅಂತ ಹೇಳಿ ಆ ಕಡೆಯಿಂದ ಒಂದು ಪಂಪದನ್ನು ಕರೆತಂದು ಇಲ್ಲಿ ನೇಮಕ್ಕೆ ಕಟ್ಟಿಸಿದ್ದಾರೆ. ಅದು ಚಿಪ್ಪಾರು ಬಾಯಾರಿನ ಗಣೇಶ್ ಬೊಮ್ಮದ ಅವರ ತಂದೆ ಮಾರು ಅಂತ ಹೇಳಿ ಈ ಹಿಂದೆ ಚಿಪ್ಪಾರಿನಲ್ಲಿ ದೈವಗಳು ಇದಕ್ಕೆ ಬಳೆ ಇಟ್ಟು ಸೇವೆ ಮಾಡಿದವರು. ಅವರನ್ನು ಇದನ್ನು ನೇಮೋತ್ಸವಕ್ಕೆ ಕರೆದಿದ್ದಾರೆ. ಅವರು ಮತ್ತು ಗಣೇಶನ ಅಕ್ಕನ ಮಗ ಇಬ್ರು ಸೇರಿ ಜನ ಎಲ್ಲ ಅಲ್ಲಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಆದರೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ಕೂಡ ಮತ್ತೆ ಅನಂತರ ಬಂದಂಥ ವಿಷಯ ಅಂತ ಹೇಳಿದ್ರೆ, ಅಲ್ಲಿ ಬಂಟಕ್ಕೆ ಕಟ್ಟಿದಂಥ ಹುಡುಗ ಅವನು ನಮ್ಮ ಸಮುದಾಯದವಲ್ಲ, ಅವನು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವನು. ಅದು ನಮಗೆ ಗೊತ್ತಾದಾಗ ತುಂಬ ದಿವಸ ಆಗಿತ್ತು, ಅಂದರೆ 2-3 ದಿವಸಗಳಾಗಿತ್ತು, ನಮಗೆ ಗೊತ್ತಿರಲಿಲ್ಲ. ಅದ ನಂತರ ನಾವು ಅದನ್ನು ನನ್ನ ಗಮನಕ್ಕೆ ಬಂತು. ಅದೇ ರೀತಿ ನಮ್ಮ ಸಮುದಾಯದ ತುಂಬ ಜನ ಗಮನಕ್ಕೆ ಬಂದಿದೆ, ಆ ದಿವಸವೇ ಬಂದಿದೆ. ಆ ಹೆಚ್ಚಿನವರು ಅವನನ್ನು ಹೋಗ್ಬೇಡ ಅಂತ ಸಹ ಹೇಳಿದ್ದಾರೆ. ಆದರೆ ಅವನು ರಾತ್ರಿ ಇವನು ತುಂಬ ಗಣೇಶ ಬೊಮ್ಮನ ತುಂಬ ಒತ್ತಾಯ ಮಾಡಿದ ಕಾರಣ ರಾತ್ರಿ ಹೋಗಿ ನೇಮ ಕಟ್ಟಿದ್ದಾನೆ. ಅದು ಯಾವ ರೀತಿ ಕಟ್ಟಿದ್ದಾನೆ ಅಂತ ಹೇಳಿದ್ರೆ, ಆ ನೇಮ ಅವರಿಗೆ ಸರಿ ಬರಲಿಲ್ಲ. ಆಮೇಲೆ ಮರುದಿವಸ ಇವರಿಗೆ ಫೋನ್ ಮಾಡಿ ಹೇಳಿದ್ದಾರೆ, ಇನ್ನು ಮುಂದೆ ನೀವು ಬರುವುದು ಬೇಡ ಅಂತ ಹೇಳಿ ತಿಳಿಸಿದ್ದಾರೆ. ನನಗೆ ಇದು ವಿಷಯ ಗಮನಕ್ಕೆ ಬಂದ ಮೇಲೆ ನಾನು ಆಡಳಿತ ಕಮಿಟಿಯವರಿಗೆ ಫೋನ್ ಮಾಡಿ ಕೇಳಿದ್ದೇನೆ, ಹೀಗೆ ನಿಮಗೆ ಇದರ ವಿಷಯ ಗೊತ್ತಿದೆ, ಇದರ ಬಗ್ಗೆ ಗೊತ್ತಿದೆ ಅಂತ ಕೇಳಿದಕ್ಕೆ ನಮಗೆ ಈ ವಿಷಯ ಗೊತ್ತಿಲ್ಲ ಅಂತ ಹೇಳಿದ್ರು. ಪ್ರಾಮಾಣಿಕವಾಗಿ ಅವರಿಗೆ ಕಟ್ಟಿದವನು ಕ್ರಿಶ್ಚಿಯನ್ ಸಮುದಾಯದವನು ಅಂತ ಗೊತ್ತಿಲ್ಲ. ಗಣೇಶ ಚಿಪ್ಪರ್ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅವರ ಅಳಿಯ ಎಲ್ಲ ಜವಾಬ್ದಾರಿ ನೋಡ್ಕೊಂಡಿದ್ದಾರೆ. ಕಟ್ಟಿದವನು ಹುಡುಗ ಯಾರು ಅಂತ ಗೊತ್ತಿರಲಿಲ್ಲ. ಅವರು ಮತ್ತೆ ಅವನಿಗೆ ಕೇಳಿದರೆ, ಚಿಪ್ಪರ್ ಗಣೇಶನಿಗೆ ಫೋನ್ ಮಾಡಿ ಕೇಳಿದರೆ, ಹೀಗೆ ನೀವು ಬೇರೆ ಸಮುದಾಯದವರು ಕಟ್ಟಿಸಿದ್ದೀಯಾ ಅಂತ ಹೇಳಿ. ಅದರ ನಂತರದಲ್ಲಿ 3-4 ದಿವಸ ನಾನೇ ಈ ನೇಮೋತ್ಸವ ಸಂದರ್ಭದಲ್ಲಿ ಇವನಿಗೆ ಈ ಅಜರನ್ನು ತಪ್ಪಿಸಿದೆ ಅನ್ನೋ ಕಾರಣಕ್ಕೆ ನನಗೆ ಅಲ್ಲಿ ಮನೆ ಹತ್ರ ತುಂಬಾ ಜನರ ಎದುರುಗಡೆ ಅಲ್ಲಿ ತರವಾಡು ಮನೆಯಲ್ಲಿ ನೇಮ ಆಗ್ತಿತ್ತು. ಆ ಸಂದರ್ಭದಲ್ಲಿ 2-3 ದಿವಸ ನನಗೆ ಸರಿ ಬೈದಿದ್ದಾರೆ ಅವರು. ನನಗೆ ಮತ್ತೆ ಅಲ್ಲಿ ಹೇಳಿದ್ರು, ಹೀಗೆ ನೀನೇನಾದ್ರು ಅವನ ಅಜರನ್ನು ತಪ್ಪಿಸಿ ಅಂತ ಹೇಳಿದಕ್ಕೆ ನಾನು ಆ ವಿಷಯಕ್ಕೆ ಹೋಗಲಿಲ್ಲ ಅಂತ ಹೇಳಿದೆ. 4 ದಿವಸದ ಮೇಲೆ ನಾನು ಗಣೇಶ ಚಿಪ್ಪರ್ ಅವರಿಗೆ ಫೋನ್ ಮಾಡಿ ಕೇಳಿದೆ, ನೀವು ಹೀಗೆ ನನಗೆ ಈ ವಿಚಾರವಾಗಿ ಬೈತಾ ಇದ್ದೀರಂತೆ, ಯಾವ ಕಾರಣಕ್ಕೆ ಅಂತ ಕೇಳಿದಕ್ಕೆ, ನನ್ನೆಲ್ಲ ಮಾತಾಡೋದಿಲ್ಲ, ನಾವು ಯಾರನ್ನು ಬೇಕಾದ್ರೂ ನೇಮ ಕಟ್ಟಿಸಿದರೆ ಕೇಳಲಿಕ್ಕೆ ನೀವು ಯಾರು ಅಂತ ಹೇಳಿದೆ. ಅದಕ್ಕೆ ಅಳಿಯನಿಗೆ ಮತ್ತೆ ನಾನು ಫೋನ್ ಮಾಡಿದೆ, ಹೀಗೆ ನೀವು ಯಾಕೆ ಸುಮ್ಮನೆ ನಮ್ಮ ವಿಷಯ ಕೇಳ್ಕೊಂಡು ಈ ಥರದೆಲ್ಲ ಮಾಡ್ತಾ ಇದ್ದಾರೆ ಅಂತ ಕೇಳಿದಕ್ಕೆ, ನಾವು ಯಾರನ್ನು ಬೇಕಾದರೂ ಕಟ್ಟಿಸ್ತೇವೆ, ಅಂದರೆ ವಾದ್ಯದವರನ್ನು ಕಟ್ಟಿಸಾರಂತವರು, ಮಡಿವಾಳರನ್ನು ಕಟ್ಟಿಸಾರಂತೆ, ಯಾರನ್ನು ಬೇಕಾದರೂ ಕಟ್ಟಿಸ್ತೇವೆ, ನಿಮಗೆ ನಿಲ್ಲಿಸಲಿಕ್ಕೆ ಆಗ್ತದ ಅಂತ ಒಂದು ವಿಷಯ. ಇನ್ನೊಂತ ಹೇಳಿದ್ರೆ, ನನಗೆ ಕೇಳಿದ್ರು ಕೊನೆಗೆ, ನೀವು ಹೆಣ್ಣೆಂಗ್ಸಲ್ಲ, ನೀವು ಬಂದು ಮುಖಕ್ಕೆ ಅರ್ಧ ಲಾರ್ಚಿ ಅಲ್ಲಿ ನೇಮ ಕಟ್ತೀರಾ ಅಂತ ನನ್ನ ಹತ್ರ ಕೇಳಿ. ಸೊ ಇಷ್ಟರ ಮಟ್ಟಿಗೆ ಅತಿರೇಕಕ್ಕೆ ಇದು ಹೋಯಿತು. ನನಗೆ ತುಂಬ ಬೇಜಾರಾಯಿತು. ಇದನ್ನು ನಮ್ಮ ಸಂಬಂಧಪಟ್ಟವರ ಜಾತಿ ಬಂಧುವರು ಹೇಳಿದೆ, ಯಾರು ಸಹ ಗಣೇಶ ಬೊಮ್ಮದರ ವಿರುದ್ಧ ಮಾತಾಡಲಿಕ್ಕೆ ರೆಡಿ ಇಲ್ಲ. ಒಂದೆಲ್ಲರಿಗೂ ಅವರ ಹೊಟ್ಟೆ ಮಾಡಿದ ವಿಷಯ. ಇನ್ನೊಂದಂತ ಹೇಳಿದರೆ, ಕಾಲಕ್ರಮದಲ್ಲಿ ಇದು ನಮ್ಮ ಗುಣಕ್ಕೂ ಸಹ ಬರ್ಬೋದು ಅನ್ನೋದೊಂದು ವಿಷಯ. ಮತ್ತೆ 3ನೇದಾಗಿ, ಇದು ಬರೀ ಒಂದು ದೈವನರ್ತಕರ ಸಮುದಾಯಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ. ಅಲ್ಲಿ ಗುತ್ತುಬರಿಕೆಯವರು ಇದ್ದಾರೆ, 16 ವರ್ಗದವರು ಇದ್ದಾರೆ, ಎಲ್ಲರೂ ಜವಾಬ್ದಾರಿ ಇದೆ. ನಾನು ಎಲ್ಲ ಹೆಚ್ಚಿನವರ ಗಮನಕ್ಕೆ ತಂದಿದ್ದೇನೆ. ಈಗ ನಾನು ಉದ್ಯಾವರ ಕಾಂತ ಅವರ ಸೊಸೆ, ಅವರ ಮಗನ ಹೆಂಡತಿ ನಾನು. ನಮ್ಮ ಮಾವ ಉದ್ಯಾವರ ಅರಸು ಮಂಜೇಶ್ವರ ಕ್ಷೇತ್ರದಲ್ಲಿ 45-46 ವರ್ಷ ಸೇವೆ ಮಾಡಿದರು. ಸೊ ಆ ನಿಟ್ಟಿನಲ್ಲಿ ನಾವು ಇಷ್ಟವರೆಗೆ ಈಗಲೂ ನನ್ನ ಯಜಮಾನರು ಕೂಡ ಸಹ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಆದರೆ ನಾವು ಎಲ್ಲಿ ಕೂಡ ಅದನ್ನು ಶಿಸ್ತು ಎಲ್ಲಿ ಉಲ್ಲಂಘನೆ ಆಗ್ತದೆ ಅದರ ಬಗ್ಗೆ ನಾವು ಪ್ರಶ್ನೆ ಎತ್ತಿದಾಗ ನಮ್ಮನ್ನು ಬಾಯಿ ಮುಚ್ಚಿಸ್ತಾರೆ. ಹಾಗಾಗಿ ನಾನು ಬೇರೆಯವರ ಸಹಾಯ ಪಡ್ಕೊಂಡು ಇದನ್ನು ಹೇಗಾದ್ರೂ ಮಾಡಿ ಒಂದು ಪ್ರಶ್ನಿಸಿ ಜನರಿಗೆ ತಿಳಿಸಿ ಅಂತ ಕೇಳಿದ್ರೆ, ಇಲ್ಲ ಇದನ್ನು ಹೀಗೆ ಮುಚ್ಚಿಬಿಡಿ, ಬೇಡ, ಅದು ನಿಮ್ಮ ಮನೆಯಲ್ಲಿ ಪ್ರಶ್ನೆ ಅಂತ ಹೇಳಿದ್ರು. ನನಗೆ ಹಲವಾರು ಗುತ್ತುವರಿಕೆಯವರು ಫೋನ್ ಮಾಡಿದ್ರು, ಶಿಷ್ಟುಗಳು ಫೋನ್ ಮಾಡಿ ಹೇಳಿದ್ರು, ಇದನ್ನು ಬಿಟ್ಟು ಬಿಡಿ, ನಿಮ್ಮದೇ ಸಮುದಾಯದವರು, ನಿಮ್ಮದು ಸಣ್ಣ ಸಮುದಾಯ, ಈ ಥರ ತಪ್ಪಾದ್ರೆ ನೀವು ಹೇಳ್ಬಾರ್ದು ಅಂತ ಹೇಳಿ ನನ್ನ ಹತ್ರ ಬಾಯಿ ಮುಚ್ಚಿಸಿ ಹೋದ್ರು.
ಅವ ಗಣೇಶ ಮೊದಲಿಗೆ ಸಪೋರ್ಟ್ ಆಗಿ ನಿಂತು ಇದು ನನಗೆ ತುಂಬ ಬೇಜಾರಾಗಿದೆ. ಹಾಗಾಗಿ ನಾನು ನಮ್ಮ ಸಮಾಜದ ಹತ್ರ ಹೇಳಿದೆ, ಬೇರೆ ಸಮಾಜದ ಹತ್ರ ಹೇಳಿದೆ, ಲಲಿತ ಸಮುದಾಯದ ಹತ್ರ ಹೇಳಿದೆ, ಇವರು ಎಷ್ಟು ಮಟ್ಟಿಗೆ ಅಂತ ಹೇಳಿದೆ. ನಮಗೆ ಪಂಬದ ಸಮುದಾಯ ನಿರ್ದಿಷ್ಟ ದೈವಕ್ಕೆ ಕಟ್ಟಬೇಕಂತ ಉಂಟು, ಆದರೆ ಈತ ಕೊರತೆಗೆ ಕಟ್ತಾನೆ, ಕೊರಗಜ್ಜರಿಗೆ ಕಟ್ತಾನೆ, ಎಲ್ಲ ಕಡೆ ಕಟ್ತಾನೆ. ಒಂದು ವಿಷಯ. ಇನ್ನೊಂದು ಹೇಳಿದ್ರೆ, ನಮಗೆ ಪೆಟ್ಟಾದರೆ, ಆಪರೇಷನ್ ಆದರೆ, ಅಥವಾ ಯಾವುದಾದ್ರೂ ರೀತಿಯಲ್ಲಿ ಸರ್ಜರಿ ಆದರೆ, ಅಥವಾ ನಾವೇನಾದರೂ ಯಾರಾದ್ರೂ ನಮಗೆ ಹೊಡೆದ್ರೆ ನಾವು ಭೂತ ಕಟ್ಟುವ ಹಾಗಿಲ್ಲ. ಅದು ಬಿಟ್ಟು ಸಿರಿಮುಡಿ ಏರಿ ನೇಮ ಕಟ್ಟುವವರು ಅದು ಕಟ್ಟಲಿಕ್ಕಿಲ್ಲ. ಆದರೆ ಈ ಮನುಷ್ಯನಿಗೆ ಸರ್ಜರಿ ಆದರೂ ನೇಮ ಕಟ್ತಾ ಇದ್ದಾರೆ, ಅದು ಕಟ್ಟಲಿಕ್ಕೆ ಇಲ್ಲ, ಅದು ಅಪರಾಧ, ನಾವು ಕಟ್ಟಬಾರ್ದು. ಅಂಥದ್ರಲ್ಲಿ ಇದೆಲ್ಲ ಇದ್ದು ಸಹ ಈ ಥರ ಒಂದು ನರ್ತನ ಸಮುದಾಯದವರಿಂದಲೇ ಆದಂಥ ಇದು ಅನ್ಯಾಯ. ಆದರೆ ನಾನು ಪಾಪ ಬೇರೆ ನಮ್ಮ ನರ್ತನ ಸಮುದಾಯ ದೂರದಿಲ್ಲ. ಯಾಕಂತ ಹೇಳಿದ್ರೆ ಒಬ್ಬರು ಮಾಡಿದ ತಪ್ಪಿಗೆ ಎಲ್ಲ ನಮ್ಮ ನರ್ತನ ಸಮುದಾಯ ಇದು ಬಲಿಯಾಗ್ತದೆ. ಅದಕ್ಕೋಸ್ಕರ ನಮ್ಮ ಸಮುದಾಯದ ಇವತ್ತು ನಾನೇ ಈ ಪ್ರಶ್ನೆಯನ್ನು ಸಮಾಜದ ಮುಂದೆ ಇಡ್ತಾ ಇದ್ದೇನೆ. ಇದಕ್ಕೆ ಏನು ಉತ್ತರ, ಏನು ಪರಿಹಾರ ಕೊಡ್ತಾ ಇದ್ದೇನೆ ಅಂತ ಹೇಳಿ. ನನ್ನಿಂದ ಇದು ಆಗಿಲ್ಲ, ನಾನು ಇಷ್ಟು ಮಾತ್ರ ಮಾಡಬಲ್ಲೆ, ಇದನ್ನು ಸಮಾಜಕ್ಕೆ ಇಡಬಲ್ಲೆ ಅಷ್ಟೇ. ಸಮಾಜದ ಮುಂದೆ ನಾನು ಇಟ್ಟಿದ್ದೇನೆ ಅದನ್ನು ಅಷ್ಟೇ. ಯಾಕಂತ ಹೇಳಿದ್ರೆ ನನಗೆ ವೈಯಕ್ತಿಕವಾಗಿ ಗಣೇಶ ಮೊದಲು ಏನು ಮಾತಾಡಿದರೆ ಅದರ ಬಗ್ಗೆ ನಾನು ಕಾನೂನು ಕೈಗೊಳ್ತೇನೆ. ಆದರೆ ಇದು ನಮಗೆ ಮಾತ್ರ ಸಂಬಂಧಪಟ್ಟ ವಿಷಯ ಅಲ್ಲ. ನರ್ತನ ಅನ್ನೋದು, ಒಂದು ನೇಮ ಅನ್ನೋದು ಬರೀ ನರ್ತಕರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಹಲವಾರು ಬಾರಿ ಇದು ದೌರ್ಜನ್ಯಗಳು ನಡೀತಾ ಉಂಟು. ಒಬ್ಬರಿಬ್ಬರು ಮಾತಾಡ್ತಾರೆ, ಬಿಡ್ತಾರೆ. ಇದರ ಬಗ್ಗೆ ಹೋರಾಟ ಮಾಡಿದವರು ಸಹ ನಾನು ಹೇಳಿದೆ, ಆದರೆ ಅವರು ಹೇಳಿದ್ದು ಬೇರೆ, ಅವರು ಉತ್ತರ ಕೊಟ್ಟದ್ದು ಬೇರೆ. ನಾನು ಎಲ್ಲರನ್ನು ಇಷ್ಟು ದಿವಸಗಳವರೆಗೆ ಎಲ್ಲರ ಹತ್ರ ಹೋಗಿ ಮಾತಾಡಿ ಅದಕ್ಕೆ ಏನು ಉತ್ತರ ನನಗೆ ಸಿಗದೇ ಇದ್ದಾಗ, ಎಲ್ಲ ಶೂನ್ಯ ಅಂತ ಆದಾಗ ಮಾತ್ರ ನಾನು ನಿಮ್ಮ ಮುಂದೆ ಬಂದಿದ್ದೆ, ಕೂತಿದ್ದೇನೆ, ಜನರಿಗೆ ತಿಳಿಸಿದ್ದೇನೆ ಅಂತ ಹೇಳಿದ್ದೇನೆ. ಇನ್ನು ಮುಂದೆ ಇಂಥ ಅವಾಂತರಗಳು ಆಗಬಾರ್ದು, ಮುಂದೆಯೂ ಆಗ್ಬೋದು ತುಂಬ. ಅದಕ್ಕೋಸ್ಕರ ಇದನ್ನು ನಿಲ್ಲಿಸಬೇಕಂತ ನನ್ನ ಪ್ರಾರ್ಥನೆ, ನಿಮ್ಮ ಮುಖಾಂತರ. ಕಟ್ಟಿದ್ದಾರೆ, ಕರ್ನಾಟಕದಲ್ಲಿ ತುಂಬ ಮನೆ ಕಟ್ಟಿದ್ದಾರೆ. ಅವನ ಈ ಬೇರೆ ಕಡೆ ಕಟ್ಟಿದ್ದಾರೆ, ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಮಂಗಳೂರು ಸಿಟಿಯಲ್ಲಿ ಕಟ್ಟಿದ್ದು ಮಾತ್ರ ನಮ್ಮ ಗಮನಕ್ಕೆ ಬಂದಿಲ್ಲ. ಹೌದು, ಅವರ ತಾಯಿ ಚರ್ಚೆಗೆ ಹೋಗ್ತಾ ಇದ್ದಾರೆ. ಕೋಲ ಕಟ್ಟಿದವರು ಮದುವೆ ಆಗಿಲ್ಲ, ಕೋಲ ಕಟ್ಟಿದವರಿಗೆ ಮದುವೆ ಆಗಿಲ್ಲ. ಅವರು ಕೃಷ್ಣ ಧರ್ಮದ ಪ್ರಕಾರವೇ ಜೀವಿಸ್ತಾ ಇದ್ದಾರೆ. ತಾಯಿ ಕ್ರಿಶ್ಚಿಯನವರದ್ದು, ತಂದೆ ನಮ್ಮ ಜಾತಿ, ನಮಗೆ ಬರುವುದಿಲ್ಲ. ನಮಗೆ ಅದು ಕಟ್ಟು ಬರ್ತದೆ. ನಮಗೆ ಒಂದು, ನಾವೀಗ ಮೊಹಮ್ಮದ ಜಾತಿ ಅಂತ ಹೇಳಿದ್ರೆ, ಈಗ ನನಗೆ, ಈಗ ನಾನು ಈಗ ಗಂಡಸಾಗಿದ್ದು, ನನಗೆ ಒಂದು ಹೆಣ್ಣು ಹುಡುಗಿ ಬೇರೆ ಜಾತಿ ಮದುವೆ ಆದರೆ ಅವರ ಮಕ್ಕಳಿಗೆ ಕಟ್ಟಲಿಕ್ಕೆ ಬರುವುದಿಲ್ಲ. ಇದು ಸಂಪ್ರದಾಯ ನಮ್ಮ. ನಮಗೆ ಅದು ಬರುದೇ ಇಲ್ಲ. ನಮಗೆ ಮಕ್ಕಳ ಕಟ್ಟಲ್ಲ, ನಮಗೆ ಅಡಿಯ ಕಟ್ಟ. ನಮಗೆ ಮಕ್ಕಳ ಕಟ್ಟ ಪ್ರಕಾರ ಹೋಗುದಲ್ಲ. ಹೌದೌದು, ಇಲ್ಲ ಅವರು ಚಿಕ್ಕ ಮಕ್ಕಳು ಅಲ್ಲ, ಇನ್ನೊಂದು ಅವರು ಸಹ ಬರ್ಬೋದು. ಅದು ಸರಿಯಲ್ಲ. ಅದು ಯಾಕಂತ ಹೇಳಿದ್ರೆ ಆ ಒಂದು ಜಾತಿ ಸಮುದಾಯಕ್ಕೆ ನಿರ್ದಿಷ್ಟವಾಗಿ ಅದು ಹೇಗೆ ಅವರಿಗೆ ದೈವ ಬರ್ತದೆ, ನಮ್ಮದೊಂದು ಪ್ರಶ್ನೆ. ಅದು ಯಾವ ರೀತಿಯಾಗಿ ಅವರಿಗೆ ದೈವ ಪ್ರವೇಶ ಆಗ್ತದೆ, ಅವರಿಗೆ ಹೇಗೆ ಕುಣಿದಿದ್ದಾರೆ ನೋಡಿ ವಿಡಿಯೋದಲ್ಲಿ ನೋಡಿ, ಎಷ್ಟು ದರ್ಶನ ಬಂದಿದೆ, ಅದು ಎಲ್ಲಿಂದ ಹೇಗೆ, ನಮಗೆ ಅದು ಪ್ರಶ್ನೆ. ಅದಕ್ಕೊಂದು ಬದ್ಧತೆ ಇಲ್ಲ. ಈಗ ನಮಗೊಂದು ಪ್ರತಿಯೊಂದು ಕಸುಬಲು ನಮಗೆ ಒಂದು ನೇಮೋತ್ಸವ ಅಂತ ಹೇಳುವಾಗ ಅಲ್ಲಿ ನಮಗೊಂದು ಬದ್ಧತೆಯಲ್ಲಿ ಕೊಡ್ತಾರೆ, ಒಬ್ಬರಿಂದ ಒಬ್ಬರಿಗೆ ಹಸ್ತಾಂತರ ಮಾಡ್ತಾರೆ. ಒಂದು ಮಾಗಡೆ ಅಂತ ಹೇಳುವಾಗ, ಅಲ್ಲಿ ದೈವಸ್ಥಾನ ಅಂತ ಹೇಳುವಾಗ ಹಸ್ತಾಂತರ ಮಾಡ್ತಾರೆ. ಇದೇನಿಲ್ಲ, ಹೇಗೆ ಬಂತದ್ದು ವಿಷಯ? ಹೇಳ್ತಾರೆ 16 ಕಟ್ಟು ಯಾವುದು? ಹೌದು, ಸರಿ, ಹೌದು, ಇಲ್ಲ. ಅದು ಅವರು ಮಾತಾಡ್ಬೇಕು. ಇದು ನನ್ನ ಸಮಸ್ಯೆ ಆಗುತ್ತೆ, ನನ್ನ ಸಮುದಾಯ ಸಮಸ್ಯೆ ಆದ್ರಿಂದ ನಾನು ಬಂದು ಮಾತಾಡ್ತಿದ್ದೇನೆ. ಅವರವರ ಸಮುದಾಯಕ್ಕೆ ಆದರೆ ಅವರ ಮುಂಚೂಣಿ ಬದಲು ಮಾತಾಡ್ಬೇಕು. ನಮ್ಮದು ಇದು ಪ್ರಮುಖ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಈಗ ಒಂದು ದೈವ ನರ್ತಕನಿಂದ ಎಲ್ಲರಿಗೆ ಹೇಳುವುದಿಲ್ಲ ನಾವು, ಒಂದು ದೈವ ನರ್ತಕನಿಂದ ಮಾಗಡಿ 2 ಆಗ್ತಾ ಇದೆ, ಎಷ್ಟು ಕಡೆ ಆಗಿದೆ. ಉದಾಹರಣೆಗೆ ಮಲಾರಿನಲ್ಲಿ 2 ಕಡೆ ಆಗಿದೆ, 2 ಮಾಗಡಿ 2 ಆಗಿದೆ. ಒಬ್ಬ ದೈವ ನರ್ತಕನಿಂದಾಗಿ ನೇಮೋತ್ಸವ ನಿಂತು ಹೋಗಿದೆ, ಮಾಗಡಿಯಲ್ಲಿ ದೈವಸ್ಥಾನ ಬಂದಾಗಿದೆ, ಮುಚ್ಚಳ ಬಿದ್ದಿದೆ, ಬಾಗಿಲು ಬಿದ್ದಿದೆ. ಕೇವಲ ಒಂದು ದೈವ ನರ್ತಕ. ಅವನಿಗೆ ಸಪೋರ್ಟ್ ಮಾಡುವವರು ಯಾರು? ಕೆಲವೊಂದು ಎಲ್ಲರಲ್ಲ, ಕೆಲವೊಂದು ಗುದ್ದುವರಿಗೆ ಸಪೋರ್ಟ್ ಮಾಡ್ತಾರೆ. ಯಾಕೆ? ಸ್ವಂತ ಹಿತಾಸಕ್ತಿಗೋಸ್ಕರ. ಇದು ಯಾವಾಗ ನಿಲ್ತದೆ? ಎಷ್ಟು ಕಲಹಗಳು, ಎಷ್ಟು ಗಲಾಟೆಗಳು. ಒಂದು ಕಡೆ ನೇಮೋತ್ಸವ ಆಗ್ತದೆ, ಇನ್ನೊಂದು ಕಡೆ ನೇಮೋತ್ಸವ ಆಗುದಿಲ್ಲ. ಒಂದು ಊರಿನದ್ದು 2 ವಿಭಾಗಗಳಾಗಿರೋದು, ಅಲ್ಲಿ ವೈಮಾನ ಸೂಕ್ತವಂಥದ್ದು. ಇದು ಆಕ್ಚುಲಿ ಇದೊಂದು ಮಾಗಡಿ ನೇಮೋತ್ಸವ ಹೇಳುವಂಥದ್ದು ಎಲ್ಲರನ್ನು ಕೂಡಿ ಮಾಡುವಂಥದ್ದು. ಆದ್ರೆ ಅದೀಗ ಆಗ್ತಾ ಇಲ್ಲ. ಯಾಕೆ ಇದು ಈ ತರ ಪ್ರಶ್ನೆಗಳು ಆಗ್ತಿರೋದು? ಯಾಕೆ ನನಗೆ ಸಂಬಂಧಪಟ್ಟ ನಾನು ಎಷ್ಟು ಮಂದಿ ದೂರು ಕೊಟ್ಟಾಗ ಸಹ ಯಾರು
ಮಕ್ಕಳ ಹತ್ರ ಮಾತಾಡುವಾಗ ಒಳಗೆ ಹೇಳಿದ್ರು, ನೀನು ಹೋಗೋ ದಾರಿ ಸರಿ ಇದೆ, ಆದರೆ ಸ್ವಲ್ಪ ಜಾಗ್ರತೆ ಮಾಡುವ ಅಂತ ಹೇಳಿದ್ರು ನನಗೆ. ಇದು ಸರಿ ನೀನು ಹೋಗುವಂತ, ನಮಗೆ ಅದು ಬರುವ ಧೈರ್ಯ ಇಲ್ಲ ಹೇಳಿದ್ರು. ಹಾಗಾಗಿ ನಾವು ನಮ್ಮಲ್ಲಿ ಕಲಿತವರು ತುಂಬ ಮಂದಿ ಕಲಿತೇವೆ, ನಮ್ಮಲ್ಲಿ ಯಾರು ವಿದ್ಯಾಭ್ಯಾಸ ಅಂತ ಮುಂದೆ ಹೋಗುವುದೇ ಇಲ್ಲ. ಯಾಕಂತ ಹೇಳಿದ್ರೆ ಒಂದು 7 ಕ್ಲಾಸ್ಗೆ ಆಗುವಾಗ ಅವರು ನೇಮಕ್ಕೆ ಕಟ್ಟಲಿಕ್ಕೆ ಹೋಗ್ತಾರೆ, ನಿದ್ರೆ ಅದಿದೆ ಅಂತ ಹೇಳಿ ಮತ್ತೆ ಕ್ಲಾಸಲ್ಲಿ ಅವರು ಸರಿಯಾಗಿ ಅದನ್ನು ಫಾಲೋ ಮಾಡದಿದ್ದಾಗ ವಿದ್ಯಾಭ್ಯಾಸ ಅವರು ಮಾಡೋಕ್ಕಾಗುತ್ತೆ, ಅದು ವಿಷಯ ಇಲ್ಲ. ಹಾಗಾಗಿ ಇಂಥ ವಿಷಯಗಳನ್ನು ಕೆಲವೊಂದು ಕಡೆ ಅದು ನಾವು ಹೇಳದೇ ಇದ್ರೆ ನಮ್ಮ ಮುಂದಿನ ತಲೆಮಾರಿಗೆ ಸಂಸ್ಕಾರ ಅನ್ನೋದು ಇದು ಉಳಿಯುವುದಿಲ್ಲ, ನಮಗೆ ಕಸುಬು ಅನ್ನೋದು ನಮಗೆ ಉಳಿಯುವುದಿಲ್ಲ. ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು, ಕಾಂತಾರ ಇದರಲ್ಲಿ ನಮ್ಮದೇ ಸಮುದಾಯದವರು ಇಬ್ಬರು ಹೋಗಿ ಎಷ್ಟೋ ಹಣಕ್ಕೆ ನಮ್ಮ ಸಂಸ್ಕಾರವನ್ನು ಅವರಿಗೆ ಮಾಡಿದ್ದಾರೆ. ಎಲ್ಲ ಕಡೆ ನೇಮ ಕಟ್ಟೋಗಿ ಹೇಳ್ತಾರೆ, ನಿಮಗೆ ಕಾಂತಾರ ರಿಸೆಪ್ಷನ್ ಕಿರಿಚಲಿಕ್ಕೆ ಬಂದರೆ ಮಾತ್ರ ಕಟ್ಟು, ಈಗ ಅದೇ ಆಗುದು ನಮಗೆ, ಅಷ್ಟು ಹೊಗಳ್ಲಿಕ್ಕೆ ಬರ್ತದೆ ನಿಮಗೆ ಅಂತ ಹೇಳ್ತಾರೆ. ಇದು ನಮ್ಮದು ವಿಪರ್ಯಾಸ. ಅವನು ಕುಡಿದಾಗೆ ಕುಣಿಬೇಕು, ನಾಳೆ ಮುಂದಕ್ಕೆ ಅದೇನಾಗುತ್ತೆ, ಅದು ಮೂಲ ಸ್ಥಿತಿ ಏನುಂಟು ಅದನ್ನು ಮರೆಮಾಚಿ ನಾಳೆ ಒಂದು ಫಿಲ್ಮಲ್ಲಿ ಅಥವಾ ಒಂದು ಪುಸ್ತಕದಲ್ಲಿ ಕೆಲವು ಪುಸ್ತಕದಲ್ಲಿ ತಪ್ಪು ಬರೆದಿದ್ದಾರೆ, ನಾವು ಮಾತಾಡಿದ್ರೆ ಏನ್ ಮಾಡ್ತೀರಿ, ಕೇಸ್ ಹಾಕ್ತೀರಾ, ಹಾಕಿ ಅಂತ ಹೇಳ್ತಾರೆ. ಕಟ್ಟಳೆ ಹೇಳ್ಬೇಡ. ಈಗ ಅಂತರ್ಜಾತಿ ವಿವಾಹಗಳು ಜಾಸ್ತಿ ಆಗ್ತಾ ಅದು ಒಂದು ಸಮುದಾಯಕ್ಕೆ ಸೀಮಿತ ಆಗಿಲ್ಲ. ಇಲ್ಲ, ಹಾಗೆ ಮುಂದಕ್ಕೆ ಹೇಗಿದೆ ಯಾವ್ದು ಈ ಒಂದು ಪ್ರಕ್ರಿಯೆ ಇದನ್ನು ಉಳಿಸಬೇಕಲ್ಲ ಅನ್ಬೇಕಲ್ಲ. ಕ್ರಿಶ್ಚಿಯನ್ ಮದುವೆ ಆದ್ರು, ಕ್ರಿಶ್ಚಿಯನ್ ಮಕ್ಕಳು ಕಟ್ಟುವಾಗಿಲ್ಲ. ಹೌದು, ಇಲ್ಲ. ಅದಕ್ಕೆ ನಮ್ಮಲ್ಲಿ ಏನು ಕಟ್ಟುಪಾಡು ಅಂತ ಹೇಳಿದ್ರೆ, ಈಗ ನನಗೆ ಸಮುದಾಯದವರು ಭಾರಿ ಚೆನ್ನಾಗಿ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ಕಟ್ಟುಪಾಡುಗಳು ಬಿಟ್ಟು ಹೋಗ್ಬಾರ್ದು, ಅವರು ಅವರ ಸಮುದಾಯವನ್ನು ಬಿಟ್ಟು ಹೊರಗೆ ಹೋಗುದಿಲ್ಲ. ಆದಷ್ಟು ಅವರ ಸಮುದಾಯದ ಒಳಗಡೆ, ಈಗ ಪರವ ಸಮುದಾಯ ಆಗಲಿ ನನಗೆ ಸಮುದಾಯ ಆಗಲಿ, ನಮ್ಮ ಪಂಬದ ಸಮುದಾಯದವರು ಮಾತ್ರ ಹೆಚ್ಚು ಜನರು ಏನ್ ಮಾಡ್ತಾ ಇದ್ದಾರೆ, ಹೊರಗಡೆಯಿಂದ ಹೆಣ್ಣನ್ನು ತರುವುದು, ಹೊರಗಡೆ ಮದುವೆ ಆಗುವುದು ಮಾಡ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಜೀನ್ಸ್ಗೆ ಸಂಬಂಧಪಟ್ಟಾಗಿ ಸಮಸ್ಯೆಗಳು ಬರ್ತದೆ. ಸಮಸ್ಯೆ ಏನಲ್ಲ, ಕಟ್ಟಬಹುದು, ಯಾರು ಸಹ ಕಟ್ಟಬಹುದು. ಅದು ಎಷ್ಟು ಮಟ್ಟಿಗೆ ವಸ್ತುನಿಷ್ಠವಾಗಿದೆ ಆ ಸೇವೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಬರ್ತದೆ. ಅದು ಯಾರು ಕಟ್ಟಬಹುದು, ಅದಕ್ಕೆ ಒಂದು ನಿಷ್ಠೆ ಬೇಕಲ್ಲ, ಅದೆಷ್ಟು ನಿಲ್ತದೆ, ಅದು ನಮ್ಮ ಪ್ರಶ್ನೆ. ಅಷ್ಟು ತಲೆಮಾರವರೆಗೆ ನಾವು ಕಾಯ್ಬೇಕು. ಆವಾಗ ವ್ಯವಸ್ಥೆ ಏನಾದ್ರು ನಾವು ಬರಬಾರ್ದು ಅಂತ ಹೇಳುದಿಲ್ಲ, ಬೇಡ ಅಂತ ಸಹ ಹೇಳುದಿಲ್ಲ, ಅದು ತಪ್ಪು ಅಂತ ನಾವು ಈಗ ಹೇಳ್ತೇವೆ. ಯಾಕಂತ ಹೇಳಿದ್ರೆ ನಾನು ಉದಾಹರಣೆ ಹೇಳುದಾದ್ರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮಾವನವರು ಏನು ಮಾಡಿದ್ದಾರೆ, ಚಾಕಿ ಏನು ಮಾಡಿದ್ದಾರೆ, ಅದನ್ನು ನಮ್ಮ ತಲೆಮಾರ ಮುಂದುವರಿಸಿಕೊಂಡು ಹೋಗ್ಬೇಕು. ಹೋಗದೇ ಇದ್ದಾಗ ಅದು ಬೇರೆ ಬೇರೆ ಕಡೆ ವ್ಯಕ್ತ ಆಗ್ತದೆ. ನಮಗೆ ಆಗಿದೆ, ನಮಗೆ ಪಾಠ ಮಾಡುವಾಗ ಅದು ವ್ಯಕ್ತ ಆಗಿದೆ. ಅದನ್ನು ನಾವು ಸೈಕಾಲಜಿ ಪ್ರಾಬ್ಲಮ್ ಅಂತ ಹೇಳಿಕೊಂಡು ಮದ್ದಿಗೆ ಹೋದಾಗ ಅದಲ್ಲ ಅಂತ ಆಗಿ ಮತ್ತೆ ಈಗ ಅಲ್ಲಿ ಒಂದು ರಜೆ ಮಾಡಿಕೊಂಡು ಅದು ಒಂದು ವರ್ಷದಲ್ಲಿ 3-4 ಸೇವೆ ನಾವು ಮಾಡ್ತಾ ಇದ್ದೇವೆ. ಯಾಕೆ ಆ ಆವೇಶ ಅನ್ನೋದು ಅದು ಹೊರಗಡೆ ಬರಲೇಬೇಕು. ಅದು ಯಾವ ಸಮುದಾಯಕ್ಕೆ ಹೇಗೆ ಅಂತ ಹೇಳಿ ಕಟ್ಟುವ ಹಿಂದೆ ಯಾಕೆ ಮಾಡಿದ್ದಾರೆ, ಅದನ್ನು ಫಾಲೋ ಮಾಡಿಕೊಂಡು ಹೋಗ್ಬೇಕಲ್ಲ ನಾವು. ಅದನ್ನೆಲ್ಲ ಮೀರಿ ಬದುಕುದಿದ್ರೆ